ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತು ಬಾಣಂತಿಯರು ಯಾವ ಊಟಗಳನ್ನ ಮಾಡಲೇಬಾರ್ದು ಅನ್ನೋದನ್ನು ಇವತ್ತು ಹೇಳ್ತೀನಿ. ಯಾಕಂದರೆ ನಾನು ಹೀಗೆ ಸ್ಕ್ರೋಲ್ ಮಾಡಬೇಕಾದ್ರೆ, ವೀಡಿಯೋಸ್ನೆಲ್ಲ ಸ್ಕ್ರೋಲ್ ಮಾಡಬೇಕಾದ್ರೆ ಸುಮಾರಷ್ಟು ಮಿಸ್ಗೈಡರ್ಸ್ ನಡೀತಾ ಇದೆ. ಏನಂದರೆ ಬಾಣಂತಿಯರು ಮೀನ್ಸ್ ಏನಾಗ್ಬಿಡುತ್ತೆ, ಸ್ವಲ್ಪ ಓವರ್ ವೆಯ್ಟೆಡ್ ಆಗಿಬಿಟ್ಟಿರ್ತಾರೆ. ಓವರ್ ವೆಯ್ಟೆಡ್ ಆದಾಗ ಹೇಗೆ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋ ಜರ್ನಿನ ಅವ್ರು ಆಲ್ರೆಡಿ ಶುರು ಮಾಡಿರ್ತಾರೆ. ವೆಯ್ಟ್ ಲಾಸಿಗೆ ಏನು ಮಾಡಬೇಕು, ಜೀರಿಗೆ ನೀರು ಕುಡಿಬೇಕು, ಓಂಕಾಳು ಕುಡಿಬೇಕು, ಹಿಪ್ಪಲಿ ಬರುತ್ತಲ್ಲ ಆ ಹಿಪ್ಪಲಿನ ಪೌಡ್ರನ್ನ ಮಿಕ್ಸ್ ಮಾಡಿ ಕುಡಿಬೇಕು. ಈ ಥರದ್ದು ಒಂದಷ್ಟು ರೂಮರ್ಸ್ ಒಂದು ಕಡೆ ರನ್ ಆಗ್ತಾಯಿದ್ರೆ ಇನ್ನೊಂದು ಕಡೆ ರನ್ ಆಗ್ತಾ ಇರುತ್ತೆ. ಏನೇನು ತಿನ್ನಬಾರ್ದು, ಇದು ತಿನ್ನಬಾರ್ದು, ಅದು ತಿನ್ನಬಾರ್ದು, ಇದು ತಿಂದರೆ ಹಂಗಾಗ್ಬಿಡುತ್ತೆ, ಇದು ತಿಂದರೆ ಇದಾಗ್ಬಿಡುತ್ತೆ. ಒಂದು 6 ತಿಂಗಳು ಆಗೋವರೆಗೂ ಮಗುಗೆ ನೀವು ಎಷ್ಟು ಸಾಧ್ಯನೋ ಅಷ್ಟು ಅದು ಇದು ಸ್ಕ್ರೋಲ್ ಮಾಡೋದನ್ನು ಬಿಟ್ಟು ಮನೇಲಿ ಯಾರು ದೊಡ್ಡವರಿದ್ದರೆ ಅವ್ರು ಏನು ಹೇಳ್ತಾರೆ ಆ ಫುಡ್ನ ತೊಗೊಳ್ಳೋದು ತುಂಬ ಒಳ್ಳೆಯದು. ಯಾಕಂದರೆ ಅವ್ರು ಅದೇ ಸಿಚುವೇಷನ್ನ ದಾಟಿ ಬಂದಿರ್ತಾರೆ. ಏನಾಗ್ಬಿಡುತ್ತೆ, ನಮಗೆಲ್ಲ ಒಂದು ಅಸಂಪ್ಷನ್ ಕೂತ್ಕೊಂಡ್ಬಿಡುತ್ತೆ ತಲೆಯಲ್ಲಿ. ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರಲ್ಲ, ನಮ್ಮ ಮನೇಲಿ ಹೇಳಿದ್ದು ನಮಗೆ ಅದು ಔಷಧಿ ಅಂತ ಅನಿಸಲ್ಲ. ಬಟ್ ಔಟ್ಸೈಡರ್ಸ್ ಯಾರು ಹೇಳಿದಾಗ ಅದು ಸಿಕ್ಕಾಪಟ್ಟೆ ಪವರ್ಫುಲ್ ಮೆಡಿಸನ್ ಅಂತ ಅನಿಸುತ್ತೆ. ಸೊ ಅದನ್ನು ಫಸ್ಟು ತಲೆಯಿಂದ ತೆಗ್ದಾಕಿ. ನೀವು ಆ ಎಕ್ಸ್ಪೆರಿಮೆಂಟ್ನ ನಿಮ್ಮ ದೇಹದ ಮೇಲೆ ಮಾಡಿಕೊಂಡು ನಿಮಗೇನಾದರೂ ಎಫೆಕ್ಟ್ ಆದಮೇಲೆ ಅಯ್ಯೋ ನಾನು ಅದು ಟ್ರೈ ಮಾಡಬಾರ್ದಿತ್ತು, ಫಸ್ಟೇ ನಮ್ಮಮ್ಮ ಹೇಳಿದ ಮಾತು ಕೇಳಬೇಕಿತ್ತು ಅಂತ ಅನಿಸೋದಕ್ಕಿಂತ ಮುಂಚೆ ನಿಮ್ಮ ಮನೇಲಿ ಏನು ಹೇಳ್ತಾರೆ, ಹೊರಗಡೆ ಏನು ಹೇಳ್ತಾರೆ, ಡಾಕ್ಟ್ರ್ ಏನು ಹೇಳ್ತಾರೆ, ಮೂರನ್ನೂ ಟ್ಯಾಲಿ ಮಾಡಿ ನಿಮ್ಮ ಮಗು ಬುದ್ಧಿ ಇರುತ್ತೆ ಅಲ್ವಾ, ನೀವು ಒಂದು ಸ್ವಲ್ಪ ಬುದ್ಧಿ ಖರ್ಚು ಮಾಡಿ ಓಕೆ ಇದು ನನ್ನ ದೇಹಕ್ಕೆ ಬರುತ್ತೆ, ಇದನ್ನು ನಾನು ಫಾಲೋ ಮಾಡಬೇಕು, ಇದು ನನ್ನ ದೇಹಕ್ಕೆ ಬರಲ್ಲ, ಇದನ್ನು ನಾನು ಫಾಲೋ ಮಾಡಬಾರ್ದು ಅಂತ ನೀವೇ ಒಂದಷ್ಟು ಲೀಸ್ಟ್ ಮಾಡಿಕೊಂಡು ಯಾವುದನ್ನು ಫಾಲೋ ಮಾಡಬೇಕು, ಯಾವುದನ್ನು ಫಾಲೋ ಮಾಡಬಾರ್ದು ಅಂತ ಡಿಸೈಡ್ ಮಾಡ್ಕೊಳ್ಳಿ. ಇವಾಗ ಮೊದಲನೇದಾಗಿ ಯಾವ್ಯಾವ ಊಟಗಳನ್ನ ಮಾಡಬಾರ್ದು ಅನ್ನೋದಾಯಿತು ಅಂದರೆ, ಕಾಮನ್ನಾಗಿ ಹೇಳೋ ಹಾಗೇ ಜಂಕ್ ಫುಡ್ ಇರ್ಬೋದು, ಸ್ಟ್ರೀಟ್ ಫುಡ್ ಇರ್ಬೋದು, ಈ ಹೊರಗಡೆ ಊಟಗಳಿರ್ಬೋದು, ಜಾಸ್ತಿ ಮಸಾಲೆ ಇರೋ ಊಟಗಳನ್ನ ಮಾಡಬಾರ್ದು. ಇನ್ನು 1 ತಿಂಗಳು ಆಗೋವರೆಗೂ ಮನೆಯಲ್ಲಿ ತೆಳುಗೆ ಸಾಫ್ಟೆಡ್ ಆಗಿರುವಂತಹ ಫುಡ್ನೇ ಮಾಡಬೇಕು, ಊಟ ಮಾಡಬೇಕು. ಇವಾಗ ಎಲ್ಲ ಕಡೆ ಏನು ಹೇಳ್ತಾರೆ ಅಂದರೆ, ಬಾಣಂತಿಯರು ಅಂತ ಅಂದರೆ ಹೆಚ್ಚಿನ ಪ್ರೋಟೀನ್ ಬೇಕಾಗಿರುತ್ತೆ, ಕ್ಯಾಲರೀಸ್ ಬೇಕಾಗಿರುತ್ತೆ, ಒಂದು ಮಗುಗೆ ಜನ್ಮ ಕೊಟ್ಟಿರ್ತಾರೆ, ಬಾಡಿ ವೀಕ್ ಆಗಿರುತ್ತೆ. ಸೊ ಹಾಗಾಗಿ ಸೊಪ್ಪು, ತರಕಾರಿ, ಹಣ್ಣು ಇದೆಲ್ಲದನ್ನು ತಿನ್ನಬೇಕು ಅಂತ ಹೇಳಿ ಹೇಳ್ತಾರೆ. ಖಂಡಿತವಾಗ್ಲೂ ಹೌದು, ಎಲ್ಲದನ್ನು ನಾವು ತಿನ್ನಬೇಕು. ಸಮತೋಲನ ಆಹಾರ ನಮ್ಮ ಡಯಟ್ ಮೀಲಲ್ಲಿ ಇರಬೇಕು. ಆದರೆ ಡಿಲಿವರಿ ಆಗಿದ್ದ ನೆಕ್ಸ್ಟ್ ಡೇನೇ ಅಲ್ಲ, ನಮ್ಮ ದೇಹ ಒಂದು ಹೊಸ ಜೀವನ ಸೃಷ್ಟಿ ಮಾಡಿದೆ, ಹೊರಗಡೆ ಬಂದಿದೆ. ನಮ್ಮ ದೇಹಕ್ಕೆ ಏನು ಬೇಕು, ಇವಾಗ ರಿಕವರಿ ಆಗೋದಕ್ಕೆ ಟೈಮ್ ಬೇಕು. ಒಂದು ಮಗು ಹುಟ್ಟುತ್ತಿದ್ದಂಗೆ ನಾವು ಡೈರೆಕ್ಟು ಚಿಕನ್, ಮಟನ್ ಆ ಥರದ ಅಭ್ಯಾಸ ಮಾಡಲ್ಲ. ಒಂದು ದಿನ ತೆಳುಗಿರೋ ರಾಗಿ ಸರಿ ಕೊಡ್ತೀವಿ, ಅದಾದಮೇಲೆ ಫ್ರೂಟ್ ಕೊಡ್ತೀವಿ, ಅದಾದಮೇಲೆ ವೆಜಿಟೇಬಲ್ ಕೊಡ್ತೀವಿ. ಇದನ್ನೆಲ್ಲ ಡೈಜೆಷನ್ ಮಾಡ್ಕೋತಾ ಇದೆ ದೇಹ ಅಂತ ಅಂದ್ಕೊಂಡ್ಮೇಲೆ ನಾವೇನು ಮಾಡ್ತೀವಿ, ನಾನ್ ವೆಜ್ಜನ್ನ ಶುರು ಮಾಡ್ತೀವಿ ಅಲ್ವಾ. ಹಾಗೆಯೇ ನಿಮ್ಮ ದೇಹಕ್ಕೂ ಕೂಡ ಒಂದು ಮಗು ಹೊರಗಡೆ ಬಂದಿದೆ, ನಿಮ್ಮ ದೇಹದಲ್ಲಿ ಸುಮಾರಷ್ಟು ಚೇಂಜಸ್ ಆಗಿದೆ, ಕೆಲವೊಂದು ಕಡೆ ಗಾಯಗಳಾಗಿರುತ್ತೆ. ಸೊ ಇದೆಲ್ಲ ರಿಕವರಿ ಆಗೋದಕ್ಕೆ ಟೈಮ್ ಬೇಕು. ಆ ಟೈಮ್ಗೆ ನೀವು ಡೈಜೆಷನ್ ಆಗದೇ ಇರುವಂತಹ ಹೆವಿ ಫುಡ್ನ ಹಾಕಿದಾಗ ಏನಾಗುತ್ತೆ, ನಿಮಗೆ ಗ್ಯಾಸ್ಟ್ರಿಕ್ ಆಗುವಂಥದ್ದು, ಮಗುಗೆ ಅಜೀರ್ಣ ಆಗುವಂಥದ್ದು, ಇದೆಲ್ಲ ಸಮಸ್ಯೆಗಳು ಶುರು ಆಗುತ್ತೆ. ಹಾಗಾಗಿ ಸ್ಟಾರ್ಟಿಂಗ್ ಒಂದು 15 ಡೇಸ್ ನೀವೇನು ಮಾಡಬೇಕು ಅಂದರೆ, ಎಷ್ಟು ಸಾಧ್ಯನೋ ಅಷ್ಟು ಲೈಟ್ ಆಗಿರುವಂತಹ ಫುಡ್ನ ತೊಗೊಳ್ಳಿ, ಲೈಟ್ ಮೀಲ್ಸ್ನ ತೊಗೊಳ್ಳಿ. ನಿಮಗೆ ಎದೆಯಲ್ಲಿ ಹಾಲಾಗಬೇಕು, ನಿನಗೆ ಹಾಲು ಬಂದ್ರೇ ಮಗು ಚೆನ್ನಾಗಾಗೋದು, ಚೆನ್ನಾಗಿ ತಿನ್ನು ಅಂತ ಅನ್ನೋರಿಗೆಲ್ಲ ಹೇಳಿ, ನನ್ನ ಮಗು ಇನ್ನೂ 15 ದಿನದ ಮಗು. 15 ದಿನದ ಮಗು ಯಾವುದು 1 ಲೀಟ್ರಷ್ಟು ಹಾಲನ್ನ 1 ಡೇ ಫುಲ್ಲಲ್ಲಿ ಕುಡಿಯೋದಿಲ್ಲ, ಸ್ವಲ್ಪನೇ ಕುಡಿಯುತ್ತೆ. ಸೊ ಮತ್ತು ಗಂಜಿ ಕುಡಿದ್ರೆ ಅಥವಾ ಲೈಟ್ ಫುಡ್ನ ತೊಗೊಂಡ್ರೆ ಎದೆ ಹಾಲು ಆಗಲ್ಲ ಅನ್ನೋದು ಕೂಡ ತಪ್ಪು. ನಾವು ಎಷ್ಟು ನೀರು ತೊಗೋತೀವಿ ಅಷ್ಟು ಚೆನ್ನಾಗಿ ಹಾಲು ಆಗಿಬರುತ್ತೆ. ಸೊ ನೀರು ಕುಡಿಬೇಕು. ನೀರು ಕುಡಿಬಾರ್ದು ಅಂತ ಹೇಳಿದ್ರು ಅಂದರೆ ಖಂಡಿತವಾಗ್ಲೂ ಇಲ್ಲ, ನೀರು ಕುಡಿಬೋದು. ಬಟ್ ಹೊರಗಡೆ ಜಂಕ್ ಫುಡ್, ಮೈದಾ ಹಾಕಿರುವಂತಹ ಫುಡ್ಸ್ ಇರ್ಬೋದು, ಅದು ಬಿಟ್ಟು ಆಲ್ಕೋಹಾಲ್ ಅಭ್ಯಾಸ ಇತ್ತು ಅಂದರೆ ಆಲ್ಕೋಹಾಲ್ ಇರ್ಬೋದು, ಇದನ್ನೆಲ್ಲ ಬೇಡ. ಅದು ನೆಕ್ಸ್ಟು ಸೊಪ್ಪು, ತರಕಾರಿ ಇದೆಲ್ಲ ಒಂದು 15 ಡೇಸ್ ಬ್ರೇಕ್ ಕೊಡಿ. ಅದಾದಮೇಲೆ ಶುರು ಮಾಡಿ. ಮತ್ತು ಲೈಟಾಗಿ ವಾಕ್ ಮಾಡೋದು, ಇದನ್ನೆಲ್ಲ ಅಭ್ಯಾಸ ಮಾಡ್ಕೊಳ್ಳಿ. ಐಸ್ ಕ್ರೀಮ್ಸ್ ಇರ್ಬೋದು, ಈ ಥರ ಹೊರಗಡೆ ಫುಡ್ಗಳನ್ನ ನಿಲ್ಲಿಸಿ. ಆಮೇಲೆ ಬ್ರಾಕೊಲಿಯನ್ನು ತೊಗೋತಾ ಇದ್ದರೆ ಅದನ್ನು ಕೂಡ ನಿಲ್ಲಿಸಿ, ಅದೆಲ್ಲ ಒಳ್ಳೆಯದಲ್ಲ. ಇನ್ನು ನಾನ್ ವೆಜ್ ಕೂಡ ಅಷ್ಟೇ, ಒಂದು 15 ಡೇಸ್ ಆಫ್ಟರ್ ನೀವು ನಾನ್ ವೆಜ್ ಶುರು ಮಾಡಿ. ಇನ್ನು ಐ ಮರ್ಕ್ಯೂರಿ ಇರುವಂತಹ ಫಿಶ್ಗಳನ್ನ ನೀವೇನಾದರೂ ತೊಗೋತೀರಾ ಅಂದರೆ ಒಂದು 6 ತಿಂಗಳು ನಿಮ್ಮ ದೇಹ ಸ್ಥಿತಿಯನ್ನು ನೋಡ್ಕೊಳ್ಳಿ. ನೀವು ಐ ಮರ್ಕ್ಯೂರಿ ಇರುವಂತಹ ಫಿಶ್ನ ನೀವು ತೊಗೋಬೋದಾ ಅಂತೇಳಿ, ನಿಮಗೆ ಅಡ್ಜಸ್ಟ್ ಆಗುತ್ತೆ ಅಂದರೆ ತೊಗೊಳ್ಳಿ. ಇನ್ನು ಕಾಫಿ, ಆಲ್ಮೋಸ್ಟ್ ಬಾಣಂತಿಯರಿಗೆ ಕಾಫಿ ಜಾಸ್ತಿ ಕೊಡ್ತಾರೆ. ಸೊ ಎಷ್ಟು ಸಾಧ್ಯನೋ ಅಷ್ಟು ಲಿಮಿಟೆಡಾಗಿ ತೊಗೊಳ್ಳಿ. ಯಾಕಂದರೆ ಅದರಲ್ಲಿ ಶುಗರ್ ಜಾಸ್ತಿ ಇರೋದ್ರಿಂದ ನಿಮ್ಮ ಬಾಡಿ ವೆಯ್ಟ್ನ ಅದು ಜಾಸ್ತಿ ಮಾಡುವಂತಹ ಚಾನ್ಸಸ್ ಇರುತ್ತೆ. ಕಾಫಿ ಸ್ವಲ್ಪ ಲೈಟಾಗಿ ತೊಗೊಳ್ಳಿ. ಮತ್ತು ಗ್ಯಾಸ್ಟ್ರಿಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ನಿಮ್ಗೆ ಆವಾಗ ರೆಸ್ಟ್ ಬೇಕಿರುತ್ತೆ ಅಂತೇಳಿ ನೀವು ಮಲಗಿರೋ ಜಾಗದಲ್ಲೇ ಕಾಫಿ ಮತ್ತು ಈ ಥರದ್ದು ಕೆಫಿನ್ ಇರುವಂತಹ ಡ್ರಿಂಕ್ಸ್ನ ನೀವು ತೊಗೊಂಡಾಗ ಏನಾಗ್ಬಿಡುತ್ತೆ, ನಿಮ್ಮ ದೇಹದಲ್ಲಿ ಗ್ಯಾಸ್ಟ್ರಿಕ್ ಆಗೋದು, ಎದೆ ಉರಿ ಬರೋದು, ಹೊಟ್ಟೆ ಉರಿ ಆಗೋದು, ಇದೆಲ್ಲದನ್ನು ಆಗುತ್ತೆ. ಸೊ ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು ಕಾಫಿ, ಟೀ ಈ ಥರದನ್ನೆಲ್ಲ ಅವಾಯ್ಡ್ ಮಾಡಿ. ಸಾಧ್ಯ ಆದರೆ ಕಷಾಯಗಳನ್ನ ಮಾಡ್ಕೊಂಡು ಕುಡೀರಿ. ಸಿಟ್ರಸ್ ಇರುವಂತಹ ಫ್ರೂಟ್ಗಳು,
ಹುಳಿ ಆಗಿರುವಂತಹ ಫ್ರೂಟ್ಗಳನ್ನ ಕೂಡ ಈ ಟೈಮಲ್ಲಿ ತೊಗೋಬೇಡಿ. ನಮ್ಮಲ್ಲಿ ಇನ್ನೊಂದು ಮಿತ್ ಏನಿದೆ ಅಂದರೆ ಹುಳಿ ಇರೋದನ್ನು ತಿಂದರೆ ಎದೆ ಹಾಲು ಒಡೆದೋಗ್ಬಿಡುತ್ತೆ ಅಂತೇಳಿ. ಖಂಡಿತವಾಗ್ಲೂ ಇಲ್ಲ. ಹುಳಿ ಇರೋದನ್ನು ನೀವು ತಿಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ನೀವು ಮಲಗಿದ ಹತ್ರನೇ ಮಲಗಿರ್ತೀರ, ಡೈಜೆಷನ್ ಸಿಸ್ಟಮ್ ಅಷ್ಟು ಇನ್ನೂ ವರ್ಕ್ ಆಗ್ತಾ ಇರಲ್ಲ. ಸೊ ಆ ಥರ ಸಮಸ್ಯೆಗಳಾಗುತ್ತೆ ಅನ್ನೋದಕ್ಕೋಸ್ಕರ ಸಿಟ್ರಸ್ ಹಣ್ಣುಗಳನ್ನ ತಿನ್ನಬೇಡಿ. ಹುಳಿ ಆಗಿರುವಂತಹ ಹಣ್ಣುಗಳನ್ನ ಇರ್ಬೋದು ತಗೋಬೇಡಿ, ಹುಳಿನ ತಿನ್ನಬೇಡಿ ಅಂತ ಹೇಳ್ತಾರೆ. ಜಾಸ್ತಿ ಸ್ಪೈಸಸ್ಸು ಮಸಾಲೆ ಇರುವಂತಹ ಐಟಮ್ಸ್ನ ಕೂಡ ನೀವು ಬಾಣಂತಿಯರ ಟೈಮಲ್ಲಿ ತಗೋಬೇಡಿ. ಎಷ್ಟು ಸಾಧ್ಯನೋ ಅಷ್ಟು ಮನೆಯಲ್ಲಿ ಪ್ರಿಪೇರ್ ಆದಂತಹ ತರಕಾರಿ, ಹಣ್ಣು, ಊಟ ಇದನ್ನು ತಗೊಳ್ಳಿ. ಹೋಮ್ ಫುಡ್ ಈಸ್ ಬೆಸ್ಟ್ ಫುಡ್ ಅಷ್ಟೇ. ಇನ್ನೊಂದು ವಿಷಯ ಏನಂದರೆ, ನಿಮಗೆ ಯಾಕೆ ಫುಡ್ನ ಇದನ್ನು ತೊಗೋಬೇಡಿ ಅದನ್ನು ತೊಗೋಬೇಡಿ, ನಿಮ್ಮ ಎದೆ ಹಾಲಿಂದ ಮಗುಗೆ ತೊಂದರೆ ಆಗುತ್ತೆ ಅನ್ನೋದಕ್ಕಿಂತ ನೀವು ಇದು ತೊಗೊಂಡು ನೀವು ಒಂದು ಸ್ವಲ್ಪ ಹುಷಾರು ತಪ್ಪಿದ್ರೆ ಅದರ ಇನ್ಫೆಕ್ಷನ್ನ ಮಗು ತಡ್ಕೊಳ್ಳೋ ಅಷ್ಟು ಶಕ್ತಿ ಇನ್ನೂ ಇಮ್ಯುನಿಟಿ ಬಿಲ್ಟ್ ಆಗಿರೋದಿಲ್ಲ ಮಗುಗೆ ನಿಮಗಿಂತ ಜಾಸ್ತಿ ಎಫೆಕ್ಟ್ ಆಗೋದ್ರಿಂದ ನೀವು ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ತೊಗೊಂಡ್ರೆ ನಿಮ್ಮ ಮಗು ಆಟೋಮೆಟಿಕ್ಕಾಗಿ ಕೇರ್ಫುಲ್ಲಾಗಿ ಸೆಕ್ಯೂರಾಗಿ ಇರುತ್ತೆ ಅಷ್ಟೇ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.